ನಿಮಗೇನ್ ಮೋಸ ಮಾಡಿದೀವಿ ನಾವು? ರಾಜ್ಯಾದ್ಯಂತ ಒತ್ತು ಮೆರೆದ್ರಿ ನಮ್ ಜನ ನಿಮ್ಮನ್ನ. ಈಗ ಹೇಳ್ತಾ ಇದ್ರಿ ವಿಡಿಯೋ ಮಾಡಿಸಿ 6.5 ನಿಮ್ಗಿದೆ. ಎಲ್ಲಿದೆ 6.5 ಅಂತ ಯಾಕೆ ಬರ್ದಿಲ್ಲ ನೀವು? ಯಾಕೆ ಚಿಂತೆ ಮಾಡಿದ್ರಿ ನೀವು? ಹಾಗಾಗಿ ಸರ್ಕಾರಕ್ಕೆ ನನ್ನ ಒತ್ತಾಯ, ಬಲಗೈ ಸಂಬಂಧಿತ ಜಾತಿಗಳ ಗುಂಪು 1 H, ಎಡಗೈ ಸಂಬಂಧಿತ ಜಾತಿಗಳ ಗುಂಪು M, ಕೊಲಂಬೋ ಸಂಬಂಧಿಸಿದ ಜಾತಿಗಳು C, ಕೊಲಂಬೋ ಜಾತಿಗಳ ಗುಂಪು 3 ಗುಂಪು ಮಾಡ್ರಪ್ಪ. ಅದ್ರ ಅಂಕಿಅಂಶಗಳನ್ನ ಅಲ್ಲಿ ಕೊಡಿ. ಈಗೇಂತ ನಾಗಮೋಹನ್ ದಾಸ್ ಅವರು ಜಾತಿಗಳ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿದ್ರೆ ಜಾತಿಗಳನ್ನೇ ತೆಗೆದು ಇನ್ನೊಂದು ಜಾತಿಗೆ ಸೇರಿಸ್ತಕ್ಕಂತಹ ಒಂದು ಪವಾಡದ ಕೆಲಸಕ್ಕೆ ಹೋಗಿದ್ದೀರಾ. ನಿಮಗಿದು ಅಧಿಕಾರ ವ್ಯಾಪ್ತಿ ಇಲ್ವೇ ಇಲ್ಲ. ಒಂದು ಜಾತಿನ ಸೇರಿಸೋದು, ಒಂದು ಜಾತಿನ ತೆಗೆಯೋದು ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಸರ್. ಜಾತಿಗಳ ನಡುವಿನ ಹೋರಾಟ ಅಲ್ಲ ಇದು. ಇದು ನಾಗಮೋಹನ್ ದಾಸ್ ವರದಿಯ ವಿರುದ್ಧ ಮತ್ತು ಸರ್ಕಾರ ಇವತ್ತೇನಿದೆ ಆ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡ್ ಅಷ್ಟೇ ಇದು. ಹಾಗಂತ 20-31 ಜಿಲ್ಲೆಗಳಲ್ಲೂ ನಾವು ಸಾಗರೋಪಾದಿಯಲ್ಲಿ ನೀಲಿ ಸಾಗರ ಸೇರ್ಬಿಟ್ಟು ಯಾರದನ್ನು ಕಿತ್ತು ಯಾರಿಗೋ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ನಿಮಗ್ ಅನ್ಯಾಯ ಆದಾಗ ಬೀದಿಗೆ ಬಂದವರು, ಪೌರ ಕಾರ್ಮಿಕರ ಚಳುವಳಿ 3 ತಿಂಗಳು ಕೂತಿದವರು ನಾವು ಫ್ರೀಡಂ ಪಾರ್ಕ್ ಅಲ್ಲಿ. ನಾವು ನಮ್ಮ ಹೋರಾಟ ಎಷ್ಟಿದೆ ಅಂದ್ರೆ ಅಷ್ಟಿಷ್ಟು ಹೋರಾಟ ಮಾಡಿಲ್ಲ ನಮ್ಮ ಸೋದರರ ಪರವಾಗಿ. ಇವತ್ತು ನಮಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮಗ್ಗ ಸಂತೋಷ, ನಮಗೆ ಬೈದವರೆಮ್ಮ ಬಂಧುಗಳೆಂಬೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾರು ಬೈತಾರೋ ಅವ್ರು ನಮ್ಮ ಬಂಧುಗಳು ಅನ್ಕೊಂಡಿದೀವಿ ನಾವು ಯಾರಿಗೂ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಧ್ಯಮಗೋಷ್ಠಿಯಲ್ಲಿ ಇನ್ನೂ ಮಾತಾಡೋರಿದ್ದಾರೆ.